ಮ್ಯಾಥ್ಸ್ ಮ್ಯಾಥ್ಸ್ ಫ್ಯಾಕಲ್ಟಿ ದಿಲೀಪ್ ಸರ್ ಮಾತ್ರ ಹ್ಯಾಟ್ಸ್ ಆಫ್ ಟು ಹಿಮ್ ಆ್ಯಂಡ್ ಆ್ಯಸ್ ವೆಲ್ ಆಸ್ ಯು ಸರ್ ಆ್ಯಂಡ್ ಗಿರಿಧರ್ ಸರ್ ಆಗಿರ್ಬೋದು, ಲೈಕ್ ಅದರ್ ಫ್ಯಾಕಲ್ಟೀಸ್ ಅವರು ಎಲ್ಲ ತುಂಬ ಸಪೋರ್ಟಿವ್ ಆಗಿದ್ದರು. ಲೈಕ್ ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ. ಇದು ಧ್ರುವಿಕ ಅಕಾಡೆಮಿ ಇಸ್ ಮೆಂಟ್ ಫಾರ್ ಸೂಪರ್. ಯಾಕೆಂದರೆ ನಾನು ಯಾವುದೇ ಸ್ಕ್ರಿಪ್ಟೆಡ್ ನನಗೆ ಹೇಳಕ್ಕೆ ಬರೋದಿಲ್ಲ, ನಾನು ಇರೋದೇ ಈಗ ಹೇಳೋದನ್ನ ಸ್ಟ್ರೈಟ್ ಫಾರ್ವರ್ಡ್ ಹೇಳ್ತೀನಿ ಸರ್. ನನಗೆ ಅನ್ಸಿದ್ದು ಇಷ್ಟೇ ಸರ್, ನನಗೆ ನಿಮ್ಮಲ್ಲಿ ಕೊಟ್ಟಿದ್ದ ಕ್ವಾಲಿಟಿ ಇದೆಯಲ್ಲ, ನಾನು ಥ್ರೂ ಔಟ್ ದಿ ಹೋಲ್ ಕರ್ನಾಟಕ ಎಜುಕೇಷನ್ ಎಲ್ಲೂ ನೋಡಿಲ್ಲ ನಾನು. ಅಷ್ಟು ಸ್ಯಾಟಿಸ್ಫ್ಯಾಕ್ಟ್. Hello Tarun, how are you? ಐ ಆಮ್ ಫೈನ್ ಸರ್. Oh, ವಾಟ್ fine. ಅಬೌಟ್ ಯು ಸರ್? So congratulations, I'm good, ma'am, good. So congratulations first of all, ತುಂಬಾ ಒಳ್ಳೆ ರ್ಯಾಂಕಿಂಗ್ ಬಂದಿದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಫಸ್ಟ್ ಟೆಲ್ ಮೀ ದಟ್ ನೀ ಎಷ್ಟು ಹ್ಯಾಪಿ ಆಗಿದ್ಯಾ ಫಸ್ಟ್. ಅದಕ್ಕಿಂತ ಮುಂಚೆ ನಾನು ಹೇಳ್ಬಿಡ್ತೀನಿ, ಏಕವಚನದಲ್ಲಿ ಮಾತಾಡಿದ್ರಿ ಬಿಕಾಸ್ ಅಷ್ಟಂತೂ ನಮ್ಮ ನಡುವೆ ಕ್ಲೋಸ್ನೆಸ್ ಅಂತೂ ಇದೆ. ಇದೆ ಹೌದು ಸರ್, ಹೌದು ಸರ್, ಹೌದು. ಹೆಂಗ್ ಎಷ್ಟು ಹ್ಯಾಪಿ ಆಗಿದ್ಯಾ ಫಸ್ಟ್ ನಿನ್ನ ರ್ಯಾಂಕಿಂಗ್ ಬಗ್ಗೆ? ಪೇರೆಂಟ್ಸ್ ಎಷ್ಟು ಹ್ಯಾಪಿ ಆಗಿದ್ದಾರೆ? ಫಸ್ಟ್ಲಿ ಪೇರೆಂಟ್ಸ್ ಬಗ್ಗೆ ಮಾತಾಡೋಣ. ಪೇರೆಂಟ್ಸ್ ನನ್ನ ಅಣ್ಣ ಆಗಿರ್ಬೋದು, ಅಪ್ಪ ಅಮ್ಮ ಆಗಿರ್ಬೋದು, ದೇ ಆರ್ ವೆರಿ ಹ್ಯಾಪಿ. ನಾನು ಎಷ್ಟು ತೆಗ್ದಿದ್ದೀನಿ, ಅವರು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಎಷ್ಟು ಬರುತ್ತೆ ಅಂತ. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಆ್ಯಂಡ್ ಬೇಸಿಕಲಿ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಲೈಕ್ ಐ ಯೂಸ್ ಟು ಲೈಕ್ ಪ್ರಿಪೇರ್ಡ್ ಪ್ರೀವಿಯಸ್ಲಿ, ನಾನು ಎಲ್ಲರಿಗಿಂತ ಮುಂಚೆನೇ ಸ್ಟಾರ್ಟ್ ಮಾಡಿದ್ರು ಕೂಡ. ಬಟ್ ಎನಿ ಹೌ, ಲೈಕ್ ಐ ವಾಸ್ ಎಕ್ಸ್ಪೆಕ್ಟಿಂಗ್ ಅರೌಂಡ್ 500, ಅದಕ್ಕಿಂತ ಚೆನ್ನಾಗಿ ಬಂದಿದೆ. ಬಟ್ ಇನ್ನೂ ಸ್ವಲ್ಪ ಎಫರ್ಟ್ ಹಾಕಿದ್ರೆ ಇನ್ನೂ ಸ್ವಲ್ಪ ಚೆನ್ನಾಗಿ ಬರ್ತಿತ್ತು ಅಂತ ನನ್ನೊಂದು ಪ್ರಾಬ್ಲಮ್ ಇಲ್ಲ, ಬಟ್ ವಾಟ್ ಯು ಗಾಟ್ ವೆರಿ ಗುಡ್ ರ್ಯಾಂಕಿಂಗ್. ಎಸ್ ಸರ್, ಹೌದು. ದಟ್ಸ್ ವೆರಿ ಗುಡ್. ಪೇರೆಂಟ್ಸ್ ಆರ್ ವೆರಿ ಹ್ಯಾಪಿ. ದೇ ಆರ್ ವೆರಿ ಹ್ಯಾಪಿ, ಟು ಹ್ಯಾಪಿ. ಸೂಪರ್. ನಿಮ್ದು PGCET MBA ಸ್ಟ್ರೀಮಾ MCA ಸ್ಟ್ರೀಮಾ ನಿಮ್ದು? MC ಅಂಡ್ ಯುವರ್ ರ್ಯಾಂಕಿಂಗ್ 258 ಸರ್. ದಟ್ಸ್ ವೆರಿ ಗುಡ್. ಚೆನ್ನಾಗಿ ಬಂದಿದೆ ಅದು. ಎಸ್ ಸರ್. ಟಾಪ್ ಟು ಟಾಪ್ ಆರಾಮ ಸಿಗುತ್ತೆ. ಓಕೆ ಸರ್. ಎಸ್, ಫೈನ್. ನಿಮ್ದು ಗ್ರಾಜ್ಯುಯೇಷನ್ ಬಗ್ಗೆ ಹೇಳ್ಬೇಕಂದ್ರೆ ಲೈಕ್ ಯಾವ ಸ್ಟ್ರೀಮಲ್ಲಿ ಮುಗಿಸಿರೋದು? ಬೇಸಿಕಲಿ ನನ್ನ ಗ್ರ್ಯಾಜುಯೇಷನ್ ಬಂದು ಲೈಕ್ BCA ಮಾಡಿದ್ದು ಕಂಪ್ಯೂಟರ್ ಅಪ್ಲಿಕೇಶನ್. ಅದು 3 years ಡಿಗ್ರಿ ಕೋರ್ಸ್ ಆಗುತ್ತೆ ಫ್ರಮ್ NI ಫಸ್ಟ್ ಗ್ರೇಡ್ ಕಾಲೇಜ್ ಮೈಸೂರು, ವಿಚ್ ಇಸ್ ಅಫಿಲಿಯೇಟೆಡ್ ಟು ಯೂನಿವರ್ಸಿಟಿ ಆಫ್ ಮೈಸೂರು. ಅದು ಯೂನಿವರ್ಸಿಟಿ ಆಫ್ ಮೈಸೂರಿಗೆ ನಾನು ಪಾಸ್ಟ್ ಔಟ್ ಆಗಿದ್ದು 8.77 CGPL ಪಾಸ್ಟ್ ಔಟ್ ಆಗಿದ್ದೀನಿ ಫ್ರಮ್ 2025 ಬ್ಯಾಚ್ ಸರ್. ಸೂಪರ್ 2025 ಬ್ಯಾಚಲ್ಲಿ ಪಾಸ್ಡ್ ಔಟ್. ಎಸ್ ಸರ್. ಓಕೆ. ಸೊ ವೆನ್ ಯು ಡಿಸೈಡೆಡ್ ಟು ಸ್ಟಾರ್ಟ್ PGCET ಯಾವಾಗ ಪ್ರಿಪರೇಷನ್ ಮಾಡುವಾಗ ಸ್ಟಾರ್ಟ್ ಮಾಡಿದ್ದು ನೀವು? ಬಟ್ ನಾನು ಟು ಬಿ ಫ್ರಾಂಕ್ ಹೇಳ್ಬೇಕಂದ್ರೆ ಲೈಕ್ ಇದನ್ನು PGCETಗೆ ಪ್ರಿಪೇರ್ ಆಗಬೇಕು ಅಂತ ನಾನು ಸೆಕೆಂಡ್ ಇಯರಲ್ಲೇ ಶುರು ಆಗಿದ್ದು. ನನಗೆ ಈ ಥಾಟ್ ಬಂದಿದ್ದು ಸೆಕೆಂಡ್ ಇಯರ್ ವೆನ್ ಐ ವಾಸ್ ಇನ್ BCA ಸೆಕೆಂಡ್ ಇಯರ್ ಮಾಡ್ತೀನಲ್ಲ, ಓಕೆ. ಆಗಲೇ ಈ ಥಾಟ್ ಇತ್ತು ಆ್ಯಕ್ಚುಲಿ. ಇದ್ರ ಬಗ್ಗೆ ರಿಸರ್ಚ್ ಮಾಡೋದಾಗಿರ್ಬೋದು, ಆಗ್ಲಿಂದನೂ ನಿಮ್ಮ ಯೂಟ್ಯೂಬ್ ಚಾನಲ್ನೇ ನಾನು ಫಾಲೋ ಮಾಡ್ತಾ ಇದ್ದೀನಿ. ಈಗಲೂ ಅದನ್ನು ನಿಮ್ಮದೇ ಫಾಲೋ ಮಾಡ್ತಾ ಇದ್ದೀನಿ ಕೂಡ ಸರ್. ಸೊ ನೀವು BCA ಸೆಕೆಂಡ್ ಇಯರಿಂದ ದಟ್ ಯು ಸ್ಟಾರ್ಟೆಡ್ ಪ್ರಿಪೇರಿಂಗ್ ಫಾರ್ PGCET? ನೋ, ನಾಟ್ ಪ್ರಿಪೇರಿಂಗ್ ಫಾರ್ ದ PGCET, ಬಟ್ ಪ್ಲಾನಿಂಗ್ ಫಾರ್ ದ PGCET. ಬಟ್ ನಾನು ಪ್ರಿಪೇರ್ ಆಗಿ ಸ್ಟಾರ್ಟ್ ಮಾಡಿದ್ದು ನವೆಂಬರಿಂದ ಶುರು ಮಾಡಿದ್ದು, ಆನ್ 2024 ನವೆಂಬರಿಂದ. ಓಕೆ. ಸೊ ದಟ್ ಏನು ತರೋ ನಿಮಗೂ ಗೊತ್ತು, PGCET ಎಕ್ಸಾಮ್ ಬರೆದು ರ್ಯಾಂಕ್ ಒಳ್ಳೇದು ಬಂದಿದೆ, ನಿಮಗೂ ಗೊತ್ತು. ತುಂಬ ಜನ ಸ್ಟೂಡೆಂಟ್ಸ್ಗೆ ಒಂದು ಮಿಸ್ಕನ್ಸೆಪ್ಷನ್ ಇರುತ್ತೆ, PGCETನ ಯಾವಾಗಿಂದ ಪ್ರಿಪ್ರೇಷನ್ ಮಾಡಬೇಕು. ಕೆಲವೊಬ್ರು ನಾನು ಒಂದು 15 ಡೇಸಿಂದ ಪ್ರಿಪ್ರೇಷನ್ ಮಾಡ್ತೀನಿ, ಪ್ರೀವಿಯಸ್ ಕ್ವಶನ್ ಪೇಪರ್ ಓದಿ ಮುಗಿಸ್ಬಿಡ್ತೀನಿ. ನೆಕ್ಸ್ಟ್ ಕೆಲವೊಬ್ರು ಏನು ಮಾಡ್ತಾರೆ, ದಟ್ ನಾನು 1 year ಪ್ರಿಪೇರ್ ಮಾಡ್ತೀನಿ ಅಂತಲೂ ಇರುತ್ತೆ. ನಿಮ್ದು ಒಪಿನಿಯನ್ ಅಥವಾ ನಿಮ್ಮ ಸಜೆಷನ್ ನೆಕ್ಸ್ಟ್ ಆಸ್ಪಿರೆಂಟ್ಸ್ಗಳಿಗೆ ಯಾವಾಗಿಂದ ಪ್ರಿಪರೇಷನ್ PGCET ಪ್ರಿಪೇರ್ ಮಾಡಿದ್ರೆ ಒಳ್ಳೇದು ಅಂತ? ನನ್ನೊಂದು ಸಜೆಷನ್ಸ್ ಬಂದರೆ ನಾನು ನಿಮಗೆ ಏನು ಹೇಳ್ತೀನಿ ಅಂದರೆ, ಫಾರ್ ಮೈ ಜೂನಿಯರ್ಸ್ಗೆ ಏನು ಹೇಳೋದಂದರೆ, ಯಾವುದೇ ಕಾರಣಕ್ಕೂ ಆ ಥರ ಡಿಸಿಷನ್ ಮಾಡಬೇಡಿ. ಪ್ಲೀಸ್ ಡೂ ಯುವರ್ ಪ್ರಿಪ್ರೇಷನ್ ಬಿಫೋರ್ ದ 6 monthsinದನೇ ನೀವು ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಬೇಕಾಗತ್ತೆ. 6 months ಅಂದರೆ ನೀವು 6 months ಅಂದರೆ ನಾನು ಹೇಳ್ತಾ ಇರೋದು ಬರೀ ಪ್ರಿಪ್ರೇಷನ್ಗೆ 6 month ಇಡಬೇಕು ನೀವು. PGCET ಇದು ಒಂದು ಒಳ್ಳೆ ಗುಡ್ ಪ್ಲ್ಯಾಟ್ಫಾರ್ಮ್. ನಿಮ್ಗೆ ಯಾವಾಗ ನಿಮ್ಮದು KCETಲಿ ಪ್ರೂವ್ ಮಾಡ್ಕೊಳಕ್ಕಾಗದಿರೋದನ್ನ ನೀವು PGCETಲಿ ಪ್ರೂವ್ ಮಾಡ್ಕೊಬೋದು. ನಿಮ್ಮ ರ್ಯಾಂಕಿಂಗ್ನ ಆಪರ್ಚುನಿಟಿ ಇದ್ಮೇಲೆ ನೀವು 6 months ಬಿಫೋರೇ ನೀವು ಶುರು ಮಾಡಬೇಕು. ಮೀನ್ಸ್ ನೀವು ಯಾವಾಗ 3rd yearಗೆ ಎಂಟರ್ ಆಗ್ತಾ ಇರ್ತೀರಲ್ಲ, ಈಗ ಆಲ್ರೆಡಿ ನೀವೇನು ಇರ್ತೀರ, ಈಗ ಶುರು ಆಗಿದೆ ನಿಮಗೆ 3rd year, ಈಗಲೇ ನೀವು ಶುರು ಮಾಡಬೇಕು ನಿಮ್ಮ ಪ್ರಿಪ್ರೇಷನ್ಸ್ನ. ಆಗಿದ್ರೆ ಮಾತ್ರ ನಿಮಗೆ ಒಳ್ಳೆ ಗುಡ್ ರ್ಯಾಂಕಿಂಗ್ ಸಿಗುತ್ತೆ. ಗುಡ್ ಕಾಲೇಜಸ್ ಲೈಕ್ RV, BMS, ರಾಮಯ್ಯ, PS ಇಂಥ ಕಾಲೇಜಸ್ ಸಿಗುತ್ತೆ ಅಂತ ನನ್ನ ಒಂದು ಸಜೆಷನ್ಸ್ ನಮ್ಮ ಜೊತೆಗೆ. ಸೊ ಈಗ PGCET ಪ್ರಿಪರೇಷನ್ ಮಾಡಿ ಎಕ್ಸಾಮ್ ಬರೆದು ರಿಸಲ್ಟ್ ಬಂತು, ಒಳ್ಳೆ ರ್ಯಾಂಕಿಂಗ್ ಬಂತು. ಅಕಾರ್ಡಿಂಗ್ ಟು ಯು ದಟ್ PGCET MCAದಲ್ಲಿ ಯಾವುದು ಅತಿ ಡಿಫಿಕಲ್ಟ್ ಸಬ್ಜೆಕ್ಟ್ ನಿಮಗೆ? ಯಾವ್ದು ಡಿಫಿಕಲ್ಟ್ ಆಯಿತು ಅಂಡ್ ಹೌ ಯು ಓವರ್ಕಮ್ ವಿತ್ ದ್ಯಾಟ್? ಬೇಸಿಕಲಿ ಯಾವುದು ಡಿಫಿಕಲ್ಟ್ ಅನ್ನಿಸ್ಲಿಲ್ಲ, ಅನ್ಲೆಸ್ ನನಗೆ ಡಿಫಿಕಲ್ಟ್ ಅಂತ ಅನ್ನಿಸ್ಲಿಲ್ಲ. ಬಟ್ ಸಮ್ಹೌ ಲೈಕ್ ಟು ಬಿ ಫ್ರಾಂಕ್ ಹೇಳ್ಬೇಕಂದ್ರೆ ಕ್ವಾಂಟ್ ಪಾರ್ಟ್ ನನಗೆ ಡಿಫಿಕಲ್ಟ್ ಆಗ್ತಾಯಿತ್ತು. ಲೈಕ್ ಅದು ಸ್ವಲ್ಪ ನನಗೆ ಪರ್ಸ್ನಲಿ ಅಂತ ಅನಿಸಿತ್ತು ಕ್ವಾಂಟ್ ಪಾರ್ಟ್ ಅಷ್ಟೇ.
Why? ಬಟ್ ಮ್ಯಾಥಮೆಟಿಕ್ಸ್ ಇವೆಂದು ಮ್ಯಾಥಮೆಟಿಕ್ಸ್ ಕೂಡ ನನ್ನ ಮ್ಯಾಥಮೆಟಿಕ್ಸ್ ಬ್ಯಾಕ್ಗ್ರೌಂಡ್ ಇರೋದ್ರಿಂದ ಫ್ರಮ್ +2 ನಾನು ಮ್ಯಾಥಮೆಟಿಕ್ಸ್ ಬ್ಯಾಕ್ಗ್ರೌಂಡ್ ಇರೋದ್ರಿಂದ ನನಗೆ ಅಷ್ಟೇನು ಕಷ್ಟ ಆಗಲಿಲ್ಲ, ಕೋಪ್ ಅಪ್ ಮಾಡ್ತಾ ಇದ್ರಲ್ಲಿ. ಓಕೆ ಓಕೆ. ಆ್ಯಂಡ್ ಹೌ ಮೆನಿ ಅವರ್ಸ್ ಯೂಸ್ ಟು ಸ್ಟಡಿ ಫಾರ್ ಪಿ ಜಿ ಸಿಗೆ ಎಷ್ಟು ಅವರ್ಸ್ನೇ ಕೊಡ್ತಾ ಇದ್ರು ಒಂದು ದಿನಕ್ಕೆ? 1 ಅವರ್ಗೆ ನಾನು ಲೈಕ್ ಡೈಲಿ ನಾನೇನು ಅಂದರೆ ವೀಕ್ಲಿ ಹೇಳ್ತೀನಿ, ಲೈಕ್ ವೀಕಲ್ಲಿ 7 ಡೇಸ್ ಇರುತ್ತೆ ಅಂದರೆ ಆಬ್ವಿಯಸ್ಲಿ 2 ಅವರ್ಸ್ ಕೊಡ್ತಿದ್ದೆ. ಬೆಳಗ್ಗೆ 2 ಅವರ್ಸ್ ಕೊಡ್ತಿದ್ದೆ, ಈವ್ನಿಂಗ್ ಎಲ್ಲ ಕ್ಲಾಸಸ್ ಕೇಳ್ತಿದ್ದೆ, ಅಷ್ಟೇ ಸರ್. ಸೊ ಅಂದ್ರೆ ಒಂದು Only 2 hours, ಡೇದಲ್ಲಿ ಎರಡು ಒಂದು ಅವರ್ ದಿನದಲ್ಲಿ 2 PGCET ಗೆ hours. ರಿವಿಷನ್ ಜಸ್ಟ್ ಪ್ರಿಪ್ರೇಷನ್ಗೆ ಅಂತಲೇ ಕೊಡ್ತಿದ್ದೆ. ಯಾಕೆಂದರೆ ನಾನು ಮುಂಚೆನೇ ಶುರು ಮಾಡಿದ್ನಲ್ಲ, ಲೈಕ್ ನಾನು ಈಗ ಲಾಸ್ಟ್ ಪ್ರಿಪೇರ್ ಆದರೆ ಒಂದು ದಿನ ಫುಲ್ಲು ಕೂತ್ಕೊಳ್ಳೋದ್ರ ಬದಲು ಕನ್ಸಿಸ್ಟೆಂಟಾಗಿ ನಾನು ಕಾಲೇಜು ಇದು ಮಾಡ್ತಾ ಇದ್ದೆ. ಆ್ಯಂಡ್ ಆಲ್ಸೋ 2 ಅವರ್ಸ್ ಕೂಡ ನಾನು ಲೈಕ್ PGCETಗೆ ಅಂತಲೇ ಇಡ್ತಾ ಇದ್ದೆ. ಮಾರ್ನಿಂಗ್ ಆಗಿರ್ಬೋದು, ಈವ್ನಿಂಗ್ ಆಗಿರ್ಬೋದು. ಮಾರ್ನಿಂಗ್ 2 ಅವರ್ಸ್ ಇಟ್ಕೊಂಡ್ರೆ ಸಂಜೆ 2 ಅವರ್ಸ್ ಬೇರೆ ಕ್ಲಾಸಸ್ ಎಲ್ಲ ನೋಡ್ಕೊತಿದ್ದೆ. ಅಂದರೆ ಪ್ರಿಪೇರ್ ಆಗ್ತಿದೆ, ಲೈಕ್ ನೋಟ್ಸ್ ಮಾಡ್ಕೊಳ್ಳೋದಾಗಿರ್ಬೋದು, ಸಿಲೆಬಸ್ನ ನೀಟಾಗಿ ಲೈಕ್ ಆ ಥರ ಅಕಾರ್ಡಿಂಗ್ ಸಿಲೆಬಸ್ ಮುಗಿಸೋದ್ರಲ್ಲಿ ಸಂಜೆ ಈವ್ನಿಂಗ್ ಆದರೆ ಬೆಳಗ್ಗೆ ಇವತ್ತು ಓದೋದಕ್ಕೆ ಅಂತ ಟೈಮ್ ಕೊಡ್ತಿದ್ದೆ ಸರ್. ಓಕೆ. ಅಂದ್ರೆ ಅಲಾಂಗ್ ವಿತ್ ಗ್ರಾಜುಯೇಷನ್ ಕೂಡ PGCET ಪ್ರಿಪೇರ್ ಆಗ್ಬೋದು. ತುಂಬಾ ಜನ ಏನ್ ಹೇಳ್ತಾರೆ ಅನ್ಕೋತಾರೆ, ನಾನು ಗ್ರಾಜುಯೇಷನ್ ಮಾಡ್ತೀನಿ ಸರ್, PGCET ಮಾಡಕ್ ಟೈಮ್ ಇಲ್ಲ ಇವಾಗ, ಈ ತರ ಅನ್ಕೋತಿರ್ತಾರೆ. ಅಲಾಂಗ್ ವಿತ್ ಗ್ರಾಜುಯೇಷನ್ ಕೂಡ ಪ್ರಿಪೇರ್ ಆಗ್ಬೋದು. ಹೌದು, ಪ್ರಿಪೇರ್ ಆಗ್ಬೋದು. PGCET ಅನ್ನೋದೇ ಒಂದು ಪ್ಲಾಟ್ಫಾರ್ಮ್ ಅಲ್ಲ ನಿಮಗೆ. ನೀವು MCA ಯಾರು ಮಾಡ್ತೀರಾ ಅಂದರೆ ನಿಮ್ಸೆಟ್ ಒಂದು ಒಳ್ಳೆ ಆಪರ್ಚುನಿಟಿ. ನನಗೆ ಆ್ಯಕ್ಚುಲಿ ನಿಮ್ಸೆಟ್ ಇದೆ ಅಂತಲೇ ಗೊತ್ತಿರಲಿಲ್ಲ. ಅದಕ್ಕೆ ಗೊತ್ತಿದ್ರು ಕೂಡ ಅದೊಂದು ಟ್ರೈ ಮಾಡ್ಬೋದಿತ್ತು, ಬಟ್ ಅದೊಂದು ವೆರಿ ಗುಡ್ ಆಪರ್ಚುನಿಟಿ ದ್ಯಾನ್ PGCETಗಿಂತನೂ. NITಸ್ಗಳಿರ್ತೀರಾ, IITಸ್ಗಳಿರ್ತೀರಾ, ಆ ಥರ ಕಾಲೇಜಸ್ ನೀವು MCA ಪರ್ಸ್ಯೂ ಮಾಡ್ಬೋದು. ಅದಕ್ಕೆ ನೀವು ಎಷ್ಟು ಬೇಗ ಶುರು ಮಾಡ್ತೀರೋ ಅಷ್ಟು ಬೇಗ ಆ ಥರ ಕಾಲೇಜಸ್ಗೆ ನೀವು ಎಂಟರ್ ಆಗ್ಬೋದು. ಅಷ್ಟು ಚೆನ್ನಾಗಿರೋ ಕಾಲೇಜಸ್ಗೆ ಎಂಟರ್ ಆದರೆ ಒಳ್ಳೆ ಫ್ಯೂಚರ್ ಇರುತ್ತೆ. ಓಕೆ, ಫೈನ್. ಇವಾಗ ಯಾವ ಕಾಲೇಜ್ ಎಕ್ಸ್ಪೆಕ್ಟ್ ಮಾಡ್ತಿದ್ದರು ನೀನು? ಸರ್ ಆಕ್ಚುಲಿ ನನಗೆ ಇವಾಗ ಯಾವ ಕಾಲೇಜ್ ಬೇಕಾಗಿತ್ತು, ಯಾವ ಕಾಲೇಜ್ ಸಿಗ್ತಾ ಇದೆ? ನನಗೆ ಬೇಕಾಗಿದ್ದಿದ್ದು ಬಂದು PES ಇಸ್ ಒನ್ ಆಫ್ ಮೈ ಫೇವ್ರೆಟ್ ಕಾಲೇಜ್, ಬಟ್ ಡ್ಯೂ ಟು ಸರ್ಕಮ್ಸ್ಟೆನ್ಸಸ್ ಅಂದರೆ ಈಗ ನನಗೆ ರ್ಯಾಂಕಿಂಗ್ ಅದಕ್ಕಿಂತ ಅದರದ್ದು ಕಟ್ ಆಫ್ಗಿಂತ ಸ್ವಲ್ಪ ಚೆನ್ನಾಗೇ ಇದೆ. ಅದ್ರದ್ದು ಏನಿದೆ ನನ್ನ ಕ್ಯಾಟಗರಿ ಕಟ್ ಆಫ್ಗಿಂತ ಚೆನ್ನಾಗಿದೆ. ದರ್ಫೋರ್ ಐ ಆಮ್ ಲುಕಿಂಗ್ ಟು ಅದಕ್ಕಿಂತ ಚೆನ್ನಾಗಿರೋ ಕಾಲೇಜಸ್ ಅಂದರೆ BMS ಆಗಿರ್ಬೋದು, ರಾಮಯ್ಯ ಆಗಿರ್ಬೋದು, ನೋಡ್ತಾ ಇದ್ದೀನಿ ಸರ್, ಎರಡರ ಒಂದು ಕಾಲೇಜಸ್. ಓಕೆ, ಫೈನ್. ಸೊ ಅಂಡ್ ಒನ್ ಮೋರ್ ಥಿಂಗ್, ದಟ್ ಎಲ್ಲ ಪಾಡ್ಕಾಸ್ಟ್ ಎಲ್ಲ ಟಾಪರ್ಸ್ ಒಂದು ಕಾಮನ್ ಕ್ವೆಶನ್ ನಾನು ಇಟ್ಟಿರೋದು ಆಲ್ಮೋಸ್ಟ್, ದಟ್ ವಾಟ್ ಇಸ್ ಯುವರ್ ಫ್ಯೂಚರ್ ಗೋಲ್? ಅದನ್ನ ನನಗೆ ಒಂದು ಪ್ರಾಪರ್ ಆಗಿ ನೀವು ಹೇಳಿದ್ರೆ ಸೊ ದಟ್ ಇಟ್ ಇಸ್ ಗುಡ್. ಬಿಕಾಸ್ ಏನಾಗುತ್ತೆ, ನೀವು ಗ್ರಾಜುಯೇಷನ್ ಮುಗಿಸಿದ್ರೆ ನಿಮ್ಗೆ ಗೊತ್ತಿರುತ್ತೆ. ಈಗ ನೀವು ಡ್ಯೂರಿಂಗ್ ಗ್ರಾಜುಯೇಷನ್ ತುಂಬಾ ಜನ ಕೇಳಿದ್ರೆ ವಾಟ್ ಈಸ್ ಯುವರ್ ಫ್ಯೂಚರ್ ಗೋಲ್ ಅಂದ್ರೆ ಏನ್ ಫ್ಯೂಚರ್ ಗೋಲ್ ಅದ್ರ ಬಗ್ಗೆ ಗೊತ್ತಿರಲ್ಲ. ಹೌ ಇಂಪಾರ್ಟೆಂಟ್ ಇಟ್ ಈಸ್ ದಟ್ ಫ್ಯೂಚರ್ ಗೋಲ್ ಇಟ್ಕೊಂಡು ಹೋಗೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಅಂಡ್ ವಾಟ್ ಈಸ್ ಯುವರ್ ಫ್ಯೂಚರ್ ಗೋಲ್? ನೆಕ್ಸ್ಟ್ ನಾನು MCA ಮಾಡ್ತೀನಿ ಟಾಪ್ ಕಾಲೇಜಲ್ಲಿ, ವಾಟ್ ಇಸ್ ಯುವರ್ ಫ್ಯೂಚರ್ ಗೋಲ್? ನನಗೆ MCA ಮಾಡಬೇಕು ಅನ್ನೋದೇ ಏನಿರಲಿಲ್ಲ. ಯಾಕೆ ಅಂತಂದರೆ ನನಗೆ ಆಲ್ರೆಡಿ BCA ಮೇಲೆ ನನಗೆ QSPEDರಲ್ಲಿ ಕೂಡ ಕೋರ್ಸ್ ಸಿಕ್ಕಿತ್ತು, ಫ್ರೀ ಕೋರ್ಸ್, ಅದು ಇನ್ಕ್ಯುಬೇಷನ್ ಅಂತ. ಅದನ್ನು ನಾನು ಗೆಟಿನ್ ಆಗ್ಬೋದಿತ್ತು, ಬಟ್ ನನಗೆ ಏನಾದರೂ MCA ಮಾಡಬೇಕಿತ್ತು. ನನಗೆ ಏನಂತಂದರೆ ಟೀಚಿಂಗಿಗೆ ಬರಬೇಕು, ಎಸ್ಪೆಷಲಿ ಗೌರ್ಮೆಂಟ್ ಯೂನಿವರ್ಸಿಟೀಸ್ಗಳಿಗೆ ನಾನು ಸ್ಟೂಡೆಂಟ್ಸ್ಗಳಿಗೆ ಟೀಚ್ ಮಾಡಬೇಕು, ಆ್ಯಸ್ ವೆಲ್ ಆಸ್ ಟ್ರೈನಿಂಗ್ ಕೊಡಬೇಕು ಸ್ಟೂಡೆಂಟ್ಸ್ಗಳಿಗೆ ಅನ್ನೋದು ನನಗೊಂದಿತ್ತು. ಅದಕ್ಕೆ ಬೇಕಂತಂದರೆ ಆಬ್ವಿಯಸ್ಲಿ ಮಾಸ್ಟರ್ಸ್ ಮಾಡಲೇಬೇಕು. ಈಗ ನೆಟ್ ಸೆಟ್ ಅಂತ ಕ್ಲಿಯರ್ ಮಾಡೋದು ಎಕ್ಸಾಮಿನೇಷನ್ಸ್, ಗೌರ್ಮೆಂಟ್ ಎಕ್ಸಾಮಿನೇಷನ್ಸು, ಅಸಿಸ್ಟೆಂಟ್ ಪ್ರೊಫೆಸರ್ಸ್ಗಳಾಗೋದಕ್ಕೆ ಈ ಎಕ್ಸಾಮ್ಸ್ ತೊಗೊಳ್ಳೇಬೇಕು. ನೆಟ್ ಆಗಿರ್ಬೋದು, ಸೆಟ್ ಆಗಿರ್ಬೋದು. ಈ ಎಕ್ಸಾಮ್ಸ್ಗೆ MCA ಇಸ್ ಮ್ಯಾಂಡೇಟ್ರಿ. MCA ಬೇಕಾಗಿರೋದ್ರಿಂದ ನನಗೆ ಇದೊಂದು ಪ್ಲಸ್ ಪಾಯಿಂಟ್ ಆಗುತ್ತೆ. ಆ್ಯಸ್ ವೆಲ್ ಆ್ಯಸ್ ಏನಾಗುತ್ತೆ ಅಂದರೆ, ಈಗ ನನಗೆ ಪ್ಲೇಸ್ಮೆಂಟ್ಸ್ ಬೇಕು ಅಂದರೂ IT ನಾನು ಶಿಫ್ಟ್ ಆಗಬೇಕಂತಂದ್ರೂ BCAನೂ ಒಳ್ಳೆ ಪ್ಲ್ಯಾಟ್ಫಾರ್ಮ್ ಆಗಿದ್ರು ಕೂಡ ಅದಕ್ಕಿಂತ MCA ಸ್ವಲ್ಪ ಮಾಡಿಕೊಂಡ್ರೆ ನಮಗೆ ಸೊ ದಟ್ ಅಲ್ಲಿ ವೇಟೇಜ್ ಜಾಸ್ತಿ ಆಗಿದೆ. ಆ್ಯಂಡ್ ಆಲ್ಸೋ ಕಂಪೇರ್ ಟು BCAಗೂ MCAಗೂ ರೆಮ್ಯುನರೇಷನ್ ಏನು ಬರುತ್ತಲ್ಲ, ಅದು ಟೋಟಲಿ ಡಿಫ್ರೆಂಟ್ ಇರುತ್ತೆ. ಎರಡಕ್ಕೂ ಬೇರೆದೇ ಆದಂತ ಇರುತ್ತೆ. ಇವಾಗ ಇದರಲ್ಲಿ 4 LPA ಕೊಟ್ಟರೆ ಅಲ್ಲಿ 8 LPA ಇರುತ್ತೆ, ಲೈಕ್ ಆ ಥರ ಇರುತ್ತೆ. ಬಟ್ ಇನ್ ಟರ್ಮ್ಸ್ ಆಫ್ MCA ಮಾಡಿಕೊಂಡ್ರೆ ಇಟ್ಸ್ ಮೋರ್ ಆಪರ್ಚುನಿಟೀಸ್ ಓಪನ್ ಆಗುತ್ತೆ. ಲೈಕ್ ಪ್ಲೇಸ್ಮೆಂಟ್ ವೈಸ್ ಆಗಿರ್ಬೋದು, ಕಾಲೇಜಸ್ ಒಳ್ಳೆ ಕಾಲೇಜಸಲ್ಲಿ ಪ್ಲೇಸ್ ಆಗೋದಾಗಿರ್ಬೋದು, ಒಂದು ರೆಪ್ಯೂಟೆಡ್ ಕಾಲೇಜಸಲ್ಲಿ ಓದೋದಾಗಿರ್ಬೋದು, ಆ್ಯಸ್ ವೆಲ್ ಆಸ್ ಅದಾದಮೇಲೆ ನೆಕ್ಸ್ಟು ಟೀಚಿಂಗಿಗೆ ಬರ್ತೀವಂತೂ ಕೂಡ ಅಲ್ಲಿಗೂ ಹೆಲ್ಪ್ ಆಗುತ್ತೆ ಅನ್ನೋದು ಒಂದು ಮೋಟಿವ್ ಇತ್ತು ನನಗೆ. ಆ ಥರ ಇದೆ ಸರ್. ಈಗ ಸೊ ಇವಾಗ ನಮ್ಮ ಫೀಲ್ಡ್ ಹತ್ರ ಬರಬೇಕು ಅಂತ ನಿಮಗೆ? ಹೌದು ಸರ್. ಫೈನ್, ಅದೇ ಸರ್, ವೆರಿ ಗುಡ್. ಬಿಕಾಸ್ ಅದು ಒಂದು ಯೂನಿಕ್ ಒಂದು, ಬಿಕಾಸ್ ಏನಾಗುತ್ತೆ ಇಷ್ಟು ಜನ ಜೊತೆ ಮಾತಾಡಿದಾಗ MCA ಮಾಡಿ ಏನು ಮಾಡಬೇಕು, ಐ ವಾಂಟ್ ಟು ಗೋ AI ಹೋಗಬೇಕು, IT ಹೋಗಬೇಕು ಅಂತ ಇದ್ದಾರೆ. ನಿಮ್ಗೆ ಟೀಚಿಂಗ್ ಫೀಲ್ಡ್ MCA ಮಾಡಿ ಟೀಚಿಂಗ್ ಹೋಗಬೇಕು, ದಟ್ ಯು ವಾಂಟ್ ಟು ಡೂ ದ ಟ್ರೈನಿಂಗ್ ಫಸ್ಟ್ ಅಂತ ಹೇಳ್ತಿದಾರಲ್ಲ, ದಟ್ ಇಸ್ ಆ್ಯಕ್ಚುಲಿ ವೆರಿ ಯೂನಿಕ್. ಬಿಕಾಸ್ ನಾವು ನೀರು ಯಾವತ್ತು ನದಿ ಯಾವ ಕಡೆ ಹರಿತಾ ಇರುತ್ತೆ ಆ ಕಡೆನೇ ಹರಿದು ಬಿಡಬಾರ್ದು. ಸೊ ವಿ ಶುಡ್ ಹ್ಯಾವ್ ಅ ಯೂನಿಕ್ ವೇ. ಹೌದು ಸರ್.
ಬಟ್ ಅದೇ ನನಗೆ ಸಿನ್ಸ್ ಫ್ರಮ್ ನನ್ನ 3 ಇಯರ್ಸ್ ಡಿಗ್ರಿ ಏನು ಮಾಡೋದಲ್ಲ, ಅಲ್ಲೂ ಕೂಡ ನಾನು ಲೈಕ್ ಟೀಚಿಂಗ್ ವೈಸ್ ಆಗಿರ್ಬೋದು, ಸೆಮಿನಾರ್ಸ್ ಕೊಡೋದ್ರಲ್ಲಾಗಿರ್ಬೋದು, ಐ ಆಮ್ ಗುಡ್ ಅಂತ ನನಗೆ ಅನ್ನಿಸ್ತು. ಅದು ನನಗೆ ಅನಿಸಿದೆ. ಸೊ ದಟ್ ಇದೊಂದು ಆಪ್ಟ್ ಮಾಡಿದ್ದೀನಿ. ಇದು ಯಾಕೆ ಅಂತಂದರೆ ಪ್ಲ್ಯಾನ್ ಬಿ ಅಂತ ಮಾಡ್ಕೊಂಡಿರೋದು. ಪ್ಲ್ಯಾನ್ ಎ ಕೂಡ ನಂದು ಯಾವಾಗಲೂ ಅಂದರೆ ಐಟಿನೇ. ಪ್ಲ್ಯಾನ್ ಬಿ ಏನಂತಂದರೆ ಇದೆ, ಸೈಮಲ್ಟೇನಿಯಸ್ಲಿ ಇದು ರನ್ ಆಗಬೇಕು, ಅದು ರನ್ ಆಗಬೇಕು. ಈಗ ಲೈಕ್ ಸ್ಟೂಡೆಂಟ್ಸ್ಗೆ ಗೈಡೆನ್ಸ್ ಕೊಡೋದಾಗಿರ್ಬೋದು, ಈ ಥರ ಆಗಿರ್ಬೋದು. ನಾನೀಗ ಸೈಮಲ್ಟೇನಿಯಸ್ ವರ್ಕ್ ಮಾಡ್ತಾ ಇದ್ದೀನಿ ಐ ಟಿಲಿ ವರ್ಕ್ ಮಾಡ್ತಾನೆ. ಸ್ಟೂಡೆಂಟ್ಸ್ಗೂ ಕೂಡ ನಾನು ಹೇಗೆ ಗೆಟ್ ಇನ್ ಆಗೋದು, ಈ ಥರ ಲೈಕ್ ಸೈಡ್ ಹಸ್ಲಿಂಗ್ ಅಂತ ಏನು ಹೇಳ್ತಾರಲ್ಲ, ಆ ಥರ ಮಾಡೋದಾಗಿರ್ಬೋದು. ಇದು ಆಗ್ತಾ ಗ್ರ್ಯಾಜುಯಲಿ ಲೆಟ್ಸ್ ಟ್ರೈ ಟು ನೆಟ್ ಆ್ಯಂಡ್ ಸೆಟ್ಗೆ ಆ ಥರ ಸರ್. ದಟ್ಸ್ ಟ್ರೂ, ದಟ್ಸ್ ಗುಡ್. ನೀವು ಪ್ಲಾನ್ ಬಿ ಅಂದ ತಕ್ಷಣ ನೆನಪಾಯ್ತು. ಇವಾಗ ದಟ್ ಇಮ್ಯಾಜಿನ್ ದಟ್ ಯು ಆರ್ ಐ ಆಮ್ ಪ್ರಿಪೇರಿಂಗ್ ಫಾರ್ PGCET ಎಕ್ಸಾಮಿನೇಷನ್. ಪ್ರಿಪರೇಷನ್ ಆಗುವಾಗ ದಟ್ ಐ ಶುಡ್ ಹ್ಯಾವ್ ಅ ಪ್ಲಾನ್ ಬಿ ಇಟ್ಕೊಂಡು ಪ್ರಿಪರೇಷನ್ ಆಗ್ಬೇಕು. ಅಂಡ್ ಹೌ ಇಂಪಾರ್ಟೆಂಟ್ ಇಟ್ ಈಸ್? ಪ್ಲ್ಯಾನ್ ಬಿ ಅನ್ನೋದಕ್ಕಿಂತ ಹೆಚ್ಚಾಗಿ ನಾನು ಲೈಕ್ ಹೇಳ್ಬಿಡ್ತೀನಿ. ಅಂದ್ರೆ ಇವಾಗ ಏನಾಗುತ್ತೆ, ಕೆಲವೊಂದು ಸ್ಟೂಡೆಂಟ್ಸ್ ಒಂದು 6-7 ಮಂತ್ಸ್ ಪ್ರಿಪರೇಷನ್ ಆಗಿರ್ತಾರೆ, ಅವರು ಚೆನ್ನಾಗಿ ರ್ಯಾಂಕಿಂಗ್ ಬರಲ್ಲ. ಓಕೆ ಓಕೆ ಸೊ ದಟ್ ವಾಟ್ ಯು ಸಜೆಸ್ಟ್, ಬಿಕಾಸ್ ಇವಾಗ ನೀವು ದಟ್ ಯು ಆರ್ ಫೇಸಿಂಗ್ ದ ಸಿನಾರಿಯೋ ಫೇಸ್ ಮಾಡ್ತೀರಾ, ವಾಟ್ ಯು ವಿಲ್ ಸಜೆಸ್ಟ್? ಇವಾಗ ನಾನು ಪ್ರಿಪರೇಷನ್ ಮಾಡ್ತೀನಿ, ಚೆನ್ನಾಗಿ ರ್ಯಾಂಕಿಂಗ್ ಬರಲ್ಲ, ಆ ಟೈಮಲ್ಲಿ ಡ್ಯೂರಿಂಗ್ ದ ಪ್ರಿಪರೇಷನ್ ಸ್ಟೇಜ್ ಅಲ್ಲೇ ಪ್ಲಾನ್ ಬಿ ಇಟ್ಕೊಂಡು ಮಾಡೋದು ಒಳ್ಳೇದಾ, ಅಥವಾ ಪ್ಯೂರ್ PGCET ಮಾಡ್ತೀರಾ ಅಂತ ಕೂರೋದು ಒಳ್ಳೇದಾ ಅಕಾರ್ಡಿಂಗ್ ಟು ಯು? ಬೆಟರ್ ಪ್ಲ್ಯಾನ್ ಬಿ ಇಟ್ಕೊಂಡು ಮಾಡೋದೇ ಒಳ್ಳೇದು. ಯಾಕೆ ಅಂತಂದರೆ ಈಗ ಪ್ಲ್ಯಾನ್ ಎ ವರ್ಕ್ ಆಗಲಿಲ್ಲ ಅಂದರೆ ಪ್ಲ್ಯಾನ್ ಬಿ ಇದೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಆದರೂ ಇರುತ್ತೆ. ಸೊ ದಟ್ ನಾವು ರಿಗ್ರೆಟ್ ಮಾಡೋದಕ್ಕಿಂತ ಹೆಚ್ಚಾಗಿ ಪ್ಲ್ಯಾನ್ ಬಿ ಮೇಲೆ ಫೋಕಸ್ ಮಾಡಿ ಅದ್ರ ಮೇಲಾದರೂ ಎಫರ್ಟ್ ಹಾಕಿ ಅದರಲ್ಲಾದರೂ ಗೋತ್ರು ಆಗಿದ್ರೆ ಅದ್ರಲ್ಲಿ ಬೆಸ್ಟ್ ಅನ್ಸುತ್ತೆ. ಅದೇ ನೀವು ಯಾವಾಗಲೂ ಅಷ್ಟೇ, ಡೋಂಟ್ ಬಿ ಸ್ಟಿಕ್ ಆನ್ ಟು ದ ಸಿಂಗಲ್ ಪ್ಲ್ಯಾನ್. ಒಂದಕ್ಕೆ ಯಾವುದಕ್ಕೂ ಕೂಡ ಸ್ಟಿಕ್ ಆನ್ ಆಗಬೇಡಿ. ಪ್ಲೀಸ್ ಡೂ ದ ಪ್ರಿಪ್ರೇಷನ್, ಇಟ್ಸ್ ಆಲ್ ಅಬೌಟ್ ಅ ಗಾಡ್ಸ್ ಪ್ಲ್ಯಾನ್ ಅಷ್ಟೇ. ಐ ಲೈಕ್ ಯುವರ್ ಕಾನ್ಫಿಡೆನ್ಸ್. ಪ್ರತಿಯೊಂದು ಕ್ವೆಶನ್ಗೂ ದಟ್ ಯು ವಿತ್ ದ್ಯಾಟ್ ಕಾನ್ಫಿಡೆನ್ಸ್ ಯು ಆರ್ ಟೆಲಿಂಗ್, ಬಿಕಾಸ್ ಆ ಎಕ್ಸ್ಪ್ಲನೇಷನ್ ಮಾಡ್ತಾ ಹೇಳ್ತಿರಲ್ಲ, ಸೊ ದ್ಯಾಟ್ ಮೇಡ್ ಯು ಡಿಫ್ರೆಂಟ್. ವೆರಿ ಹ್ಯಾಪಿ ಫಾರ್ ಯು. ಥ್ಯಾಂಕ್ ಯು ಸರ್. And the last question that I have, that Dhruvika Academy, first ನಿನಗೆ how you got to know about Dhruvika Academy and how it helped you, ನಿಮ್ಮ ಪ್ರಿಪರೇಷನ್ ಹೆಂಗೆ ಹೆಲ್ಪ್ ಮಾಡ್ತು, and the best part of Dhruvika Academy, and ನಾವು ಎಲ್ಲಿ ಇಂಪ್ರೂವ್ ಆಗಬೇಕು? ಬಿಕಾಸ್ ಇಷ್ಟು ಇಲ್ಲಿವರೆಗೂ ನಾ ಪಾಡ್ಕಾಸ್ಟ್ ಮಾಡಿದೆ, ಐ ಡಿಂಟ್ ಆಸ್ಕ್ ದೆಮ್, ಬಟ್ ಇವಾಗ ನನಗೆ ಅದು ಬಂತು. Yes, sir. ವಾಟ್ ಈಸ್ ದ ಬೆಸ್ಟ್ ಥಿಂಗ್ ದಟ್ ಯು ಗೋಟ್ ಇನ್ Dhruvika Academy? ನಾವು ಎಲ್ಲಿ ಇಂಪ್ರೂವ್ ಆಗಬೇಕು ಅದನ್ನು, ಮತ್ತು PGC ನಿಮ್ಮ Dhruvika Academy ಹೆಂಗೆ ಗೊತ್ತಾಯ್ತು ನಿಂಗೆ? ಬೇಸಿಕಲಿ ನಾನು ಶುರು ಮಾಡಿದ್ದು ಅದೇ ಹೇಳ್ತಾ ಇದ್ದೆ, ನಾನು ಸೆಕೆಂಡ್ ಇಯರ್ ಇರುವಾಗಲೇ ನಾನು ನಿಮ್ಮದು ವೀಡಿಯೋಸ್ ಆಗಿರ್ಬೋದು, ಒಂದಿಷ್ಟು ಅದರ್ ಯೂಟ್ಯೂಬ್ ಚಾನಲ್ಸದು ನಾನು ಫಾಲೋ ಅಪ್ ಮಾಡ್ತಾಯಿದ್ದೆ. ಬಟ್ ಅದೇ ನನಗೆ ನಿಮ್ಮದು ಅಕಾಡೆಮಿ ಇದೆ ಅಂತ ನನಗೆ ಗೊತ್ತಿದ್ದು ಕೂಡ ನಾನು ಆ್ಯಕ್ಚುಲಿ ಒಂದು ತಪ್ಪು ಮಾಡ್ಕೊಂಡಿದ್ದೆ. ಲೈಕ್ ಬೇರೆ ಇದಕ್ಕೆ ಸೇರಿ ನಂದು ಐ ಡೋಂಟ್ ವಾಂಟ್ಸ್ ಟು ಟೇಕ್ ದಟ್ ನೇಮ್, ಅಲ್ಲಿ ಸೇರಿ ನಾನು ದುಡ್ಡನ್ನು ವೇಸ್ಟ್ ಮಾಡ್ಕೊಂಡಿದ್ದೀನಿ. ಈಗ ವೇಸ್ಟ್ ಆಗಿ ನಾನು ಆ್ಯಕ್ಚುಲಿ ನಿಮ್ಮ ಇನ್ಸ್ಟಿಟ್ಯೂಟ್ ಸೇರಿದ್ದು ಲಾಸ್ಟ್ 1 ಮಂತ್ ಇರುವಾಗೆ. ಆ ಲಾಸ್ಟ್ 1 ಮಂತಲ್ಲಾಗಿರ್ಬೋದು, ನಿಮ್ಮ ಮ್ಯಾಥ್ಸ್ ಫ್ಯಾಕಲ್ಟಿ ದಿಲೀಪ್ ಸರ್ ಮಾತ್ರ ಹ್ಯಾಟ್ಸ್ ಆಫ್ ಟು ಹಿಮ್, ಆ್ಯಂಡ್ ಆ್ಯಸ್ ವೆಲ್ ಆ್ಯಸ್ ಯು ಸರ್ ಆ್ಯಂಡ್ ಗಿರಿಧರ್ ಸರ್ ಆಗಿರ್ಬೋದು, ಲೈಕ್ ಅದರ್ ಫ್ಯಾಕಲ್ಟೀಸ್ ಅವರು ಎಲ್ಲ ತುಂಬ ಸಪೋರ್ಟಿವ್ ಆಗಿದ್ದರು. ಲೈಕ್ ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ. ಇದು ಧ್ರುವಿಕಾ ಅಕಾಡೆಮಿ ಇಸ್ ಮೆಂಟ್ ಫಾರ್ ಸೂಪರ್. ಯಾಕೆಂದರೆ ನಾನು ಯಾವುದೇ ಸ್ಕ್ರಿಪ್ಟೆಡ್ ನನಗೆ ಹೇಳಕ್ಕೆ ಬರೋದಿಲ್ಲ, ನಾನು ಇರೋದನ್ನ ಸ್ಟ್ರೈಟ್ ಫಾರ್ವರ್ಡ್ ಹೇಳ್ತೀನಿ ಸರ್. ನನಗೆ ಅನ್ಸಿದ್ದು ಇಷ್ಟೇ ಸರ್, ನನಗೆ ನಿಮ್ಮಲ್ಲಿ ಕೊಟ್ಟಿದ್ದ ಕ್ವಾಲಿಟಿ ಇದೆಯಲ್ಲ, ನಾನು ಥ್ರೂಔಟ್ ದಿ ಹೋಲ್ ಕರ್ನಾಟಕ ಎಜುಕೇಷನ್ ಎಲ್ಲೂ ನೋಡಿಲ್ಲ, ಅಷ್ಟು ಸ್ಯಾಟಿಸ್ಫ್ಯಾಕ್ಟ್ರಿ ಆಗಿದೆ. ಬಟ್ ಅಪಾರ್ಟ್ ಫ್ರಮ್ ದಿಸ್ ಇನ್ನೊಂದೇನಂತಂದರೆ, ನಿಮ್ಮದ್ರಲ್ಲಿ ಏನು ಲೈಕ್ ಇಂಪ್ರೂವ್ಮೆಂಟ್ಸ್ ಅನ್ನೋದೇನು ನನಗೇನು ಆ ಥರ ಏನು ಅನಿಸಿಲ್ಲ ಇಲ್ಲಿ ತನಕ ನಾನು. ಬಟ್ ಸಂಭವ ಒಂದಿಷ್ಟು ಸಬ್ಜೆಕ್ಟ್ಸಲ್ಲಿ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕಂತ ಅನ್ಸುತ್ತೆ ಅಷ್ಟೇ ಸರ್. ಅಷ್ಟೇ ಎಸ್ ಅಂದರೆ ಲೈಕ್ ಇನ್ ಟರ್ಮ್ಸ್ ಆಫ್ ಲೈಕ್ ಅಷ್ಟು ರೀಚ್ ಇಲ್ಲ. ನಾನೇ ನನ್ನ ಫ್ರೆಂಡ್ಸಿಗೆ ಕೇಳ್ತೀನಿ ಧ್ರುವಿಕಾ ಅಕಾಡೆಮಿ ಅಂದರೆ ಗೊತ್ತಾ ಅಂತಂದರೆ, ಎಲ್ಲೋ ನೋಡಿರ್ತೀನಿ ಅಂತಾರೆ, ಬಟ್ ಟು ಬಿ ಫ್ರಾಂಕ್ ಅವ್ರಿಗೆ ಗೊತ್ತೇ ಇರಲ್ಲ ಆ ಥರ ಅಷ್ಟೇ. ಆಮೇಲೆ ಟು ಬಿ ವೆರಿ ಫ್ರಾಂಕ್ಲಿ, ಐ ಆಮ್ ನಾಟ್ ದಟ್ ವೆರಿ ಗುಡ್ ಇನ್ ಮಾರ್ಕೆಟಿಂಗ್ ಅಲ್ಲಿ ಅಷ್ಟು ಇಲ್ಲ ನಾವು. ಬಟ್ ವಿ ಹ್ಯಾವ್ ಟು ಡೂ ದಟ್. ಲೆಟ್ಸ್ ಡೂ ದಟ್ ಆಲ್ಸೋ ವಿತ್ ನಾನು ವಿಡಿಯೋ ಮಾಡೋದು ಮೌತ್ ಟು ಮೌತ್ ಪಬ್ಲಿಸಿಟಿ ಏನಾಗುತ್ತೆ, ದಟ್ ಈಸ್ ದ ಬೆಸ್ಟ್ ಪಬ್ಲಿಸಿಟಿ. ಬೆಸ್ಟ್ ಪಬ್ಲಿಸಿಟಿ. ಸೊ ವಿಲ್ ಬಿಲೀವ್ ಇನ್ ದಟ್. ಫೈನ್. ಸೊ ಥ್ಯಾಂಕ್ ಯು ಸೋ ಮಚ್. ಅದು ಹೇಳಿದ್ರಿ ದಟ್ ವಾಟ್ ಇಸ್ ದ ಪ್ಲಸ್ ಪಾಯಿಂಟ್ ಅಂಡ್ ವೇರ್ ವಿ ಹ್ಯಾವ್ ಟು ಇಂಪ್ರೂವ್, ಎಲ್ಲಿ ಇಂಪ್ರೂವ್ ಆಗ್ಬೇಕಂತ ಅದು ಕೂಡ ನೀವು ಹೇಳಿದ್ರಿ. ದಟ್ ಈಸ್ ವೆರಿ ವೆರಿ ಸ್ವೀಟ್ ಆಫ್ ಯು. ಥ್ಯಾಂಕ್ ಯು ಸೋ ಮಚ್. ಅಂಡ್ ಐ ಜಸ್ಟ್ ವಿಶ್ ಯು ಆಲ್ ದ ವೆರಿ ಬೆಸ್ಟ್. ತುಂಬಾ ಚೆನ್ನಾಗಿ ರ್ಯಾಂಕಿಂಗ್ ಬಂದಿದೆ. ಹೇಳಿದೆ ಮಾತು ದಟ್ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂತ ನೀನು ಹೇಳಿದೆ. ಅಂದ್ರೆ ದ ಡೇ 1 ಇಂದ ನೀವು ರ್ಯಾಂಕ್ ಬಂದಾಗಿಂದ ನೀನು ಹೇಳ್ತೀರಾ ನಂಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಸರ್, ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂತ ಹೇಳ್ತೀರಾ. ನಾನು ನಿನ್ಗೆ ಒಂದು ಹೇಳೋದೇನಪ್ಪ ಅಂತಂದ್ರೆ, ಆಲ್ರೆಡಿ ರ್ಯಾಂಕ್ ಬಂದಿದೆ, ಬಿ ಸ್ಯಾಟಿಸ್ಫೈ ವಾಟ್ ಯು ಗಾಟ್. ಬಿಕಾಸ್ ಲೈಫಲ್ಲಿ ನಮ್ಗೆ ಏನು ಸಿಗುತ್ತೋ ಅಂದ್ರೆ ಸ್ಯಾಟಿಸ್ಫೈ ಇರಬೇಕು. ನೆಕ್ಸ್ಟ್ ಏನ್ ಮಾಡಬೇಕು, ದಟ್ ಯು ಹ್ಯಾವ್ ಟು ಪ್ಲಾನ್. ಆಬ್ವಿಯಸ್ಲಿ ದಟ್ ಯು ಹ್ಯಾವ್ ದಟ್ ಪ್ಲಾನಿಂಗ್. ಬಟ್ ಇವಾಗ ಏನಿದೆಯಲ್ಲ, ಬಿ ಸ್ಯಾಟಿಸ್ಫೈ ಇನ್ ದಟ್, ಬಿ ಹ್ಯಾಪಿ ಇನ್ ದಟ್. ಡೆಫಿನೆಟ್ಲಿ ಯು ಹ್ಯಾವ್ ಡನ್ ದಿ ಬೆಸ್ಟ್. ತುಂಬಾ ಚೆನ್ನಾಗಿ ಮಾಡಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ರಿಸಲ್ಟ್ ಬಂದಾಗೂ ಅದೇ ಹೇಳಿದ್ದೆ, ನನಗೆ ಸ್ಯಾಟಿಸ್ಫೈ ಇಲ್ಲ ಅಂದಾಗ ಇವತ್ತು ಅದೇ ಹೇಳ್ತೀನಿ. ಅದನ್ನ ತಲೆ ಕೆಡಿಸ್ಕೋಬೇಡ. ತುಂಬಾ ಒಳ್ಳೆ ರ್ಯಾಂಕಿಂಗ್ ಬಂದಿದೆ, ಏನು ತಲೆ ಕೆಡಿಸ್ಕೋಬೇಡ.
ಓಕೆ ಸರ್, ಥ್ಯಾಂಕ್ ಯು. ಒಳ್ಳೆ ರ್ಯಾಂಕಿಂಗ್ ಬಂದಿದೆ, ರೈಟ್? ಸೊ ಐ ವಿಶ್ ಯು ಹ್ಮ್ ಆಲ್ sir, ದ ವೆರಿ thank ಬೆಸ್ಟ್. ಒಳ್ಳೆ ಕಾಲೇಜ್ ಸಿಗ್ಲಿ ನಿನಗೆ, ತುಂಬಾ ಚೆನ್ನಾಗಾಗ್ಲಿ. ಅಂಡ್ ಒನ್ ಮೋರ್ ಥಿಂಗ್ ದಟ್ ಎನಿ ಟೈಮ್ ಎನಿವೇರ್ ಲೈಕ್ ಧ್ರುವಿಕ್ ಅಕಾಡೆಮಿ ಇಸ್ ದೇರ್ ವಿತ್ ಯು. ಸೊ ಯಾವ ಟೈಮಲ್ಲಿ ಬೇಕಾದ್ರೆ ಯು ಕ್ಯಾನ್ ಕಾಲ್ ಮೀ, ಮಯಾಂಕ್ ಸರ್, ದಿಲೀಪ್ ಸರ್, ಗಿರಿಧರ್ ಸರ್, ಅಕ್ಷಯ್ ಸರ್, ಎನಿ ಪರ್ಸನ್ ಯು ಕ್ಯಾನ್ ಕಾಲ್ ಮೀ. ವಿ ವಿಲ್ ಬಿ ದೇರ್ ಅಂಡ್ ವಿ ಆರ್ ಗೋಯಿಂಗ್ ಟು ಹೆಲ್ಪ್ ಯು ಇನ್ ಫ್ಯೂಚರ್ ಆಲ್ಸೋ. ಡೆಫಿನೆಟ್ಲಿ ಸರ್, ಡೆಫಿನೆಟ್ಲಿ. ಥ್ಯಾಂಕ್ ಯು ಸರ್ ಫಾರ್ ಎವ್ರಿ ಫ್ಯಾಕಲ್ಟೀಸ್, ಲೈಕ್ ನೀವು ಆಗಿರ್ಬೋದು, ದಿಲೀಪ್ ಸರ್ ಆಗಿರ್ಬೋದು, ಮಯಾಂಕ್ ಸರ್ ಆಗಿರ್ಬೋದು, ಸ್ಪೆಷಲಿ ಗಿರಿಧರ್ ಸರ್ಗೆ ಹೇಳೋ ಹಾಗೆಲ್ಲ ಅವರು ಲೈಕ್ ಅವರು ಕೂಡ ಸರ್. ಎಸ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಫಾರ್ ಅಸಿಸ್ಟಿಂಗ್, ಕೀಪ್ ಅಸಿಸ್ಟಿಂಗ್ ಸರ್. ಥ್ಯಾಂಕ್ ಯು, ಜನ್, ಥ್ಯಾಂಕ್ ಯು. ಸೊ Thank you, ವೆರಿ ಸೂನ್ ವಿಲ್ ಮೀಟ್. ಎಸ್ ಸರ್, ಡೆಫಿನೆಟ್ಲಿ. ಥ್ಯಾಂಕ್ ಯು, ತರುಣ್. ಥ್ಯಾಂಕ್ಸ್ ಫಾರ್ ಜಾಯ್ನಿಂಗ್. ಥ್ಯಾಂಕ್ ಯು. ಓಕೆ ಸರ್, ಥ್ಯಾಂಕ್ ಯು.